ಹಾಯ್ ವೆಲ್ಕಮ್ ಬ್ಯಾಕ್ ಟು ಶ್ರೂ ಮನೆ ವ್ಲಾಗ್ಸ್. ತುಂಬ ದಿನ ಆಯಿತು, ಆಲ್ಮೋಸ್ಟ್ 25 ಡೇಸ್ ಆಯಿತು ಅನಿಸುತ್ತೆ. 25 ಡೇಸ್ ಆಯಿತು ವ್ಲಾಗ್ ಮಾಡಿದ್ದೀನಿ. ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಫೋನ್ ಹಾಳಾಗಿತ್ತು. ನಾನು ಸ್ಟೈಲಾಗಿ ನಂದು ಐಫೋನು ವಾಟರ್ ಪ್ರೂಫು ಏನಾಗಲ್ಲ ಅಂದ್ಬಿಟ್ಟು ಒಂದು ಗೇಮ್ ಇದು ಜಾಲಿವುಡ್ ಅಂತ ಅಂದ್ಬಿಟ್ಟು ವಂಡರ್ಲಾ ಥರ ಅಲ್ಲಿ ಹೋಗಿದ್ವಿ ಆ್ಯನಿವರ್ಸರಿಗೆ ಅಂತ ಅಂದ್ಬಿಟ್ಟು. ಅಲ್ಲೊಂದು ಸ್ವಲ್ಪ ವಾಟರ್ ಗೇಮ್ಸ್ ಎಲ್ಲ ಆಡುವಾಗ ಅಲ್ಲೆಲ್ಲ ವೀಡಿಯೋಸು ವ್ಲಾಗ್ ಎಲ್ಲ ಮಾಡೀನಿ. ಅಪ್ಲೋಡ್ ಮಾಡೋಕ್ಕೆ ಫೋನ್ ಇರಲಿಲ್ಲ. ಸ್ವಲ್ಪ ನೀರೆಲ್ಲ ಡೆಪ್ತಾಗಿ ಹೋಗ್ಬಿಟ್ಟು ಫೋನ್ ಹಾಳಾಗಿತ್ತು, ನೀರೆಲ್ಲ ಹಿಡಿದುಬಿಟ್ಟಿತ್ತು. ಸೊ ಒಂದು 10 to 15 ಡೇಸ್ ಅದೇ ತೊಗೊಂತು. ಹಳೆ ಫೋನಿಗೆ ಹಾಕಿದ್ದೆ. ಆ ಫೋನಲ್ಲಿ ಅಷ್ಟು ಕ್ಲಾರಿಟಿ ಬರಲ್ಲ, OnePlus, ಬಟ್ ಅದು ಕ್ಯಾಮ್ರಾ ಎಲ್ಲ ಹಾಳಾಗಿದೆ. ಅದಕ್ಕೆ ವ್ಲಾಗ್ಗಳು ಏನೂ ಕೂಡ ಹಾಕೋಕ್ಕಾಗಿಲ್ಲ. ಮೊದಲೇ ತುಂಬ ಜನ ಬೈತಾ ಇರ್ತೀರಾ, ಅಮಾವಾಸ್ಯೆಗೊಂದು ಹುಣ್ಣಿಮೆಗೊಂದು ಹಾಕ್ತಾಯಿದ್ದೀರಾ ನೀವು ಅಂತ. ಹಾಲಿಡೇಸಲ್ಲಿ ಹಾಕೋಕ್ಕಾಗಿಲ್ಲ ನನಗೆ. ಊರಲ್ಲಿದ್ದಾಗ ನಂಗೆ ರೆಗ್ಯುಲರಾಗಿ ವ್ಲಾಗ್ಗಳನ್ನು ಹಾಕೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಅದೇ ಇರುತ್ತೆ ರೊಟೀನ್. ಬೇರೆ ಎಕ್ಸ್ಟ್ರಾ ಮಾಡೋಕ್ಕೂ ಅಲ್ಲಿ ಮನೆ ತುಂಬ ಜನ ಇರ್ತಾರೆ, ಅವ್ರನ್ನ ಮಾತಾಡ್ಕೊಂಡು ಅದೇ ಆಗಿಬಿಡುತ್ತೆ. ನನಗೆ ಊರಿಗೆ ಹೋದರೆ ವ್ಲಾಗ್ಗಳು ಮಾಡೋದು ತುಂಬ ಕಡಿಮೆ. ಸೊ ಅಮ್ಮನ ಮನೆಗೆ ಹೋದೆ. ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ರೆಗ್ಯುಲರಾಗಿ ಸ್ಟಾರ್ಟ್ ಮಾಡೋಣ ಅಂತ 2 months ಅಲ್ಲೇ ಆಯಿತು. ಅಮ್ಮನ ಮನೇಲಿ 1 ವಾರ ಇದ್ದೆ, ಅತ್ತೆ ಮನೇಲಿದ್ದೆ. ಸೊ ಇದೇ ಮುಗೀತು. ಇಲ್ಲಿ ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಜೋಶಲ್ಲಿ ಬಂದೆ. ವ್ಲಾಗ್ ಶೂಟ್ ಕೂಡ ಮಾಡಿದೆ. ಅದು ನೆಕ್ಸ್ಟ್ ಡೇಗೆ ಹಿಂಗಾಗೋಯ್ತು ಫೋನು. ಸೊ ವ್ಲಾಗ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಕೇಳ್ತಾ ಇರ್ತೀರಾ, ಹಳೆ ವೀಡಿಯೋಸು ಕೇಳ್ತಾ ಇರ್ತೀರಾ, ನಿಮ್ಮ ಮಗಂದು ಫುಡ್ ರೊಟೀನನ್ನು ತೋರಿಸಿ, 7 monthsಲ್ಲಿ ಏನು ಕೊಡ್ತಾಯಿದ್ರಿ, 10 monthsಲ್ಲಿ ಏನು ಕೊಡ್ತಾಯಿದ್ರಿ ಅಂತೆಲ್ಲ ಕೇಳ್ತಾನೆ ಇದ್ದೀರಾ. ನಾನು ಆದಷ್ಟು ಶೇರ್ ಮಾಡ್ಕೋತೀನಿ ಇನ್ನು ಮುಂದೆ. ಯಾರೆಲ್ಲ ಬೇಜಾರಾಗಿದೆ ವ್ಲಾಗ್ಗಳನ್ನು ಹಾಕಿಲ್ಲ, ಇವಾಗ ಹಾಕಿದ್ರೆ ಹಿಂಗೆ ಹಾಕ್ತಾರೆ ನೋಡೋಕ್ಕಾಗಲ್ಲ ಅಂತ ಪ್ಲೀಸ್ ಹಂಗೆಲ್ಲ ಅನ್ಕೋಬೇಡಿ. ಖಂಡಿತವಾಗ್ಲೂ ಡೈಲಿ ವ್ಲಾಗ್ಗಳನ್ನು ಹಾಕ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ. ಇದು ಬಂದು ಹಿಂದಿನ ದಿನದ ವ್ಲಾಗು. ಇದು ಬಂದು ಆ್ಯಕ್ಚುಲಿ ಫ್ರಿಜ್ ಒಂದು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರಿಜ್ ಅಂದರೆ ಫ್ರೀಝರಲ್ಲಿ ತುಂಬ ಡಂಪ್ ಮಾಡಿಬಿಟ್ಟಿದ್ದೀನಿ ಐಟಮ್ಸ್ ಎಲ್ಲ. ರೇಷನ್ ಎಲ್ಲ ಏನೇನಿತ್ತು ಸ್ವಲ್ಪ ಬಾಕ್ಸಿಗೆ ಫಿಲ್ ಮಾಡ್ಕೋತೀನಿ. ಮಿಕ್ಕಿದೆಲ್ಲ ತೆಗೆದು ಹಾಗೆ ಕವರಲ್ಲಿ ಗಂಟಾಕಿ ಫ್ರೀಝರಲ್ಲಿ ಇಟ್ಬಿಡ್ತೀವಿ, ಕಾಳುಗಳೆಲ್ಲ ಹುಳಾಗತ್ತೆ ಅಂತ. ಸೊ ಅದನ್ನೆಲ್ಲ ನನ್ನ ಕೈಯಲ್ಲಿ ನಿಜ ನೋಡೋಕ್ಕೆ ಆಗ್ತಿಲ್ಲ, ತುಂಬ ಇದಾಗ್ಬಿಟ್ಟಿತ್ತು. ಸೊ ಊರಿಂದ ಬಂದಮೇಲೆ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೀನಲ್ಲ. ಸೊ ಫ್ರಿಜ್ ತಂಟೆಗೆ ಹೋದಾಗ ಯಾಕೋ ಇದು ನೀಟಾಗಿಲ್ಲ ಅಂತ ನನಗೆ ಎಷ್ಟೇ ಕವರನ್ನ ಹೆಂಗೆ ಆರ್ಗನೈಸ್ ಮಾಡೋದು ಸರಿ ಹೋಗ್ತಿರ್ಲಿಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ಕಂಟೈನರ್ಸ್ ತಂದುಬಿಟ್ಟು ಮಾಡಿಬಿಡೋಣ ಅಂತ ಆರ್ಡ್ರ್ ಮಾಡೋಣ ಅಂತ ಊರಿಂದ ಬಂದಾಗಿಂದ ಅನ್ಕೋತಾನೆ ಇದ್ದೀನಿ. ಸೊ ಹಾಕ್ತಾನೆ ಇರಲಿಲ್ಲ, ಮರ್ತು ಹೋಗುತ್ತೆ. ಅದಕ್ಕೆ ಇವತ್ತು ಹೆಂಗೂ ನೆನಪಿದೆ ಮಗನಿಗೆ, ಅವನು ಕರ್ಕೊಂಡು ಹೋಗೋಣ ಬಾಚಿನೋ ಅಂತ ಹೇಳಿ ಹೋಗಿ ಒಂದಷ್ಟು ಬಾಕ್ಸ್ಗಳು ಏನೇನು ಬೇಕು ಎಲ್ಲದನ್ನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದನ್ನೆಲ್ಲ ತೊಗೊಂಡು ವಿಶಾಲ್ ಮಾರ್ಟ್ಗೆ ಹೋಗಿ ಅದನ್ನೆಲ್ಲ ತೊಗೊಂಡು ಬಂದೆ. ಪ್ಲಾಸ್ಟಿಕ್ ಕಂಟೈನರ್ಸ್ನೇ ತೊಗೊಂಡೆ, ಗ್ಲಾಸ್ ಯೂಸ್ ಮಾಡಲಿಲ್ಲ. ಏಕೆ ಅಂದರೆ ಗ್ಲಾಸ್ ತೊಗೊಂಡ್ರೆ ಇನ್ನೊಂದೇನಾಗುತ್ತೆ, ಫ್ರೀಝರಲ್ಲಿ ಇಟ್ಟಾಗ ಅದು ನೀರೆಲ್ಲ ಬಿಡುತ್ತೆ ಅಲ್ವಾ. ಸೊ ಅದೆಲ್ಲ ಒಂಥರ ಆಗಿಬಿಡುತ್ತೆ, ಮತ್ತು ಕೈ ಜಾರಿ ಬಿದ್ದರೆ ಎಲ್ಲ ಯಾಕೆ ಬೇಕು ಅಂತಂದ್ಬಿಟ್ಟು ಎಲ್ಲ ಪ್ಲಾಸ್ಟಿಕ್ ಕಂಟೈನರ್ಗಳನ್ನೇ ತೊಗೊಂಡೆ. ಸೊ ಪರವಾಗಿಲ್ಲ, ವಿಶಾಲ್ ಮಾರ್ಟಲ್ಲಿ ಕೂಡ ರೀಸನಬಲ್ ಆಗಿರುತ್ತೆ, ಚೆನ್ನಾಗಿರೋದು ಸಿಗುತ್ತೆ. ಊರಲ್ಲಿ ನನಗೆ ತುಂಬ ವ್ಲಾಗ್ಗಳನ್ನು ಮಾಡೋಕ್ಕಾಗಿಲ್ಲ. ವೀಕ್ಲಿ 1 ವ್ಲಾಗ್ ಆ ಥರನೂ ಹಾಕ್ತಿದ್ದೆ. ಕ್ಲಿಪ್ಸ್ನ ತೊಗೋತಾ ಇದ್ದೆ, ಕಂಟಿನ್ಯೂಸ್ ಅವತ್ತಿಂದ ಅವತ್ತು ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲಿ ಆ ಥರ ಆಗ್ತಿರ್ಲಿಲ್ಲ ಅಷ್ಟೇ. ಸೊ ನನ್ನ ಮಗ ಸ್ವಿಮ್ಮಿಂಗ್ ಕಲ್ತಿದ್ದಿರ್ಬೋದು, ಆಲ್ಮೋಸ್ಟ್ ಕೈ ಕಾಲೆಲ್ಲ ಆಡಿಸ್ತಾನೆ, ಕಲಿಬೇಕಷ್ಟೇ. ನೆಕ್ಸ್ಟ್ ಇಯರ್ ಕಂಪ್ಲೀಟಾಗಿ ಕಲಿತಾನೆ ಅಂತಾನೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾನು ಕೂಡ ಕಲಿಯೋಣ ಅಂತ ನಾನು ಕೂಡ ಟ್ರೈ ಮಾಡಿದೆ. ಹೊಡಿತೀನಿ, ಅದು ಬೆಂಡನ್ನ ಕಟ್ಕೊಡ್ತಾರಲ್ಲ ಆ ಥರ. ಬಟ್ ನಾನೇ ಸ್ವಿಮ್ ಮಾಡೋದು ಸ್ವಲ್ಪ ಭಯ. ಹೇಳ್ತಾರೆ ಅವರು ಹೊಡಿತೀಯಾ ಹೊಡಿ ಅಂತ, ನನಗೂ ಸ್ವಲ್ಪ ಭಯ. ಬಟ್ ನಮ್ಮ ಮನೇಲಿ ತ್ರಿಷಾ ಇರ್ಬೋದು, ರಮ್ಯಾ, ನಾವು ಎಲ್ಲರೂ ಕೂಡ ಕಲ್ತ್ಬಿಟ್ಟಿದ್ದಾರೆ. ಸೊ ನನಗೆ ಟೈಮ್ ಸಾಕಾಗಿಲ್ಲ. ನಾನು ನನ್ನ ಮಗನ ಕಲಿಸೋದ್ರಲ್ಲಿ ಫೋಕಸ್ ಮಾಡ್ತಾಯಿದ್ದೆ. ಜೊತೆಗೆ ಅಮ್ಮನ ಮನೆಗೆ ಹೋಗ್ಬಿಟ್ವಿ, ಆವಾಗ ಕಲಿಯೋಕ್ಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಪಕ್ಕ ನಾನು ಕೂಡ ಸ್ವಿಮ್ಮಿಂಗ್ ಕಲಿಬೇಕು, ನನ್ನ ಮಗನೂ ಕೂಡ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೋಡಿಲ್ಲ ಅಂದರೆ ಹಾಲಿಡೇಸ್ದು ವೀಕ್ಲಿ 1 ವ್ಲಾಗ್ ಆ ಥರ ಹಾಕಿದ್ದೀನಿ. ಇನ್ನು ಮುಂದೆ ಡೈಲಿ ರೆಗ್ಯುಲರಾಗಿ ಹಾಕೋಕ್ಕಾಗಿಲ್ಲ ಅಂದರೂ 2 days 1 ವ್ಲಾಗ್ ಆ ಥರ ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ವಿಶಾಲ್ ಮಾರ್ಟಿಂದ ನೋಡಿ ಇಷ್ಟನ್ನು ತೊಗೊಂಡು ಬಂದೆ. ನೋಡೋಕೆ ಐಟಮ್ ಇಷ್ಟೇ ಅನಿಸುತ್ತೆ, ಬಿಲ್ ಮಾತ್ರ ಜಾಸ್ತಿ ಆಗಿರುತ್ತೆ. ಇತ್ತೀಚೆಗೆ ಹಂಗೆ ಅಲ್ವಾ, ಐಟಮ್ಸೇ ಕಡಿಮೆ ಇರುತ್ತೆ, ಬಿಲ್ಗಳು ಮಾತ್ರ ಜಾಸ್ತಿ ಆಗಿರುತ್ತೆ. ಆ ಥರ ಈ ಥರ ಕಂಟೈನರ್ಸ್ನ ತೊಗೊಂಡು ಬಂದೆ. ಚೆನ್ನಾಗಿದೆ ಇದೆಲ್ಲ ಕೂಡ. ಇದನ್ನೆಲ್ಲ ಕೂಡ ನೀಟಾಗಿ ತೊಳೆದು ಎತ್ತಿಟ್ಕೋಬೇಕು. ಫ್ರಿಜ್ ನೋಡಿ ಹೇಗಿದೆ ಅಂತ ನೀವು ನೋಡ್ಬೋದು. ನನಗಂತೂ ನೋಡ್ತಾ ಇದ್ರೆ ತಲೆನೋವು ಬರ್ತಾಯಿತ್ತು, ಇದೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ಅಂತ. ನನ್ನ ಮಗ ಇದ್ದ, ಅಮ್ಮ ಇವೆಲ್ಲ ಕೊಡಿ ತೊಳೆದು ಓಡಿಸ್ಬಿಟ್ಟು ನಾನು ಎಲ್ಲದಕ್ಕೂ ತುಂಬಿ ಕೊಡ್ತೀನಿ ಅಂತ ಹೇಳ್ದ. ಓಕೆ ಸರಿ ಅಂತ ಅಂದ್ಬಿಟ್ಟು ಕೊಟ್ಟೆ, ತೊಳೆದು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಇದು ಎಕ್ಸ್ಟ್ರಾ ಏನಿದೆ ಇದನ್ನು ಮಾತ್ರ ಹಿಂಗೆ ಇಟ್ಟಿದ್ದೀನಿ. ಸೊ ನೋಡಿ, ಇದೆಲ್ಲ ಬಾಕ್ಸ್ಗಳಿಗೆ ಫಿಲ್ ಮಾಡಿ ಇಟ್ಟಿದ್ದೀನಿ. ನೀವು ನೋಡ್ಬೋದು, ಕಾಳುಗಳೆಲ್ಲ ಸಪ್ರೇಟಾಗಿ, ಹಿಟ್ಟುಗಳೇ ಸಪ್ರೇಟ್ ಬಾಕ್ಸ್ಗಳಿಗೆ, ಸ್ಪೈಸಸ್ಸೇ ಸಪ್ರೇಟ್ ಬಾಕ್ಸ್ಗಳಿಗೆ, ಹಾಗೆ ಈ ಮಸಾಲ ಪೌಡರ್ಸ್ ಇರುತ್ತಲ್ಲ, ಏನು ಹೇಳ್ತೀವಿ, ಗರಂ ಮಸಾಲ, ಬಿರಿಯಾನಿ ಪೌಡರು, ಚಿಕನ್ ಮಸಾಲ, ಇದೆಲ್ಲದೂ ಕೂಡ ಸಪ್ರೇಟ್ ಬಾಕ್ಸ್ಗಳಿಗೆ ಹಾಕಿ ಎಲ್ಲದಕ್ಕೂ ಕೂಡ ನೇಮ್ ಬರೆದು ಇಟ್ಬಿಟ್ಟಿದ್ದೀನಿ. ಬಾಕ್ಸ್ಗಳಲ್ಲಿ ಹಾಕಿದಾಗ ಏನಾಗುತ್ತೆ, ನಮಗೆ ಫ್ಲೇವರ್ ಗೊತ್ತಾದರೂ ಕೂಡ ಈ ಗರಂ ಮಸಾಲ, ಈಗ ಮಟನ್ ಬಿರಿಯಾನಿ ಪೌಡರ್ 2 ಒಂದೇ ಥರ ಇರುತ್ತೆ, ಗೊತ್ತಾಗಲ್ಲ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಅಲ್ಲೇ ಸ್ಟಿಕ್ಕರ್ ಏನು ಆರ್ಡ್ರ್ ಮಾಡಿರಲಿಲ್ಲ. ಈ ಸ್ಟಿಕ್ಕರ್ಗೆ ವೆಯ್ಟ್ ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗೆ ಮಾಡಿಬಿಟ್ಟೆ.
ಇವತ್ತು ಅದನ್ನೆಲ್ಲ ಕೂಡ ಜೋಡಿಸ್ಕೋತಾ ಇದ್ದೀನಿ. ಏನೆಲ್ಲ ಮಾಡಿ ಇಟ್ಟಿದ್ವಲ್ಲ, ಫ್ರಿಜ್ಜೆಲ್ಲ ಹೊರಿಸಿರಲಿಲ್ಲ, ಎಲ್ಲದನ್ನು ಫಿಲ್ ಮಾಡಿ ಇಟ್ಟಿದ್ದೆ. ಸೊ ಇದನ್ನೆಲ್ಲ ನೀಟಾಗಿ ಇವತ್ತು ಬಾಕ್ಸಸ್ಗೆಲ್ಲ ಹಾಕಿ ಎಲ್ಲ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಫೈನಲಾಗಿ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ನೀಟಾಗಿ ಕಾಣಿಸ್ತದೆ ಇವಾಗ. ಸೊ ಫ್ರಿಜ್ ಕೂಡ ಈ ಕಡೆ ಇದು ಕೂಡ ನೀಟಾಗಿ ಆರ್ಗನೈಸ್ ಮಾಡಬೇಕು. ಅದೆಲ್ಲ ನೀಟಾಗೇ ಇರುತ್ತೆ ಯಾವಾಗಲೂ ಕೂಡ. ಬಟ್ ಒಂದಷ್ಟು ಬಾಕ್ಸ್ಗಳನ್ನು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ಆರ್ಡ್ರ್ ಮಾಡಿ ಅದನ್ನು ಕೂಡ ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಕೂಡ ಸೆಟ್ ಮಾಡಿದಾಗ ನಿಮಗೆ ಫುಲ್ ತೋರಿಸ್ತೀನಿ. ನನಗೆ ಆ್ಯಕ್ಚುಲಿ ಫ್ರಿಜ್ಜು ಟೂರ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಅಂತ ತುಂಬ ಜನ ಕೇಳಿದ್ರು. ನಾನು ಆಲ್ರೆಡಿ ತುಂಬ ಸತಿ ಶೇರ್ ಮಾಡಿದ್ದೀನಿ. ಸೊ ನಮ್ಮದು ಬಂದು LG ಫ್ರಿಜ್ಜು, ಸೈಡ್ ಬೈ ಸೈಡ್ ಅಂತಾರಲ್ಲ ಆ ಥರದ್ದು. ಒಂದು ಸೈಡ್ ಫುಲ್ ಫ್ರೀಝರ್ ಇರುತ್ತೆ, ಒಂದು ಸೈಡ್ ಫುಲ್ ಫ್ರಿಜ್ ಇರುತ್ತೆ. ಕನ್ವರ್ಟಬಲ್ ಇರುತ್ತೆ, ನಮಗೆ ಫ್ರೀಝರ್ ಬೇಡ ಅಂದರೆ ಫ್ರಿಜ್ ಆಗು ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ನಾವು ಅದನ್ನೆಲ್ಲ ಏನೂ ಮಾಡೋಕ್ಕೋಗಲ್ಲ, ಇದೇ ಸಾಕಾಗುತ್ತೆ. ನಾವು ಇರೋದು 4 ಜನಕ್ಕೆ, 3 ಜನ. ಈಗ ನನ್ನ ಮಗ ಒಂದು ಆಡಾಗಿದ್ದಾನೆ. ಸೊ 4 ಜನಕ್ಕೆ ಎಷ್ಟು ಮಾತ್ರ ಬೇಕಾಗುತ್ತೆ. ಏನಾದರೂ ಫಂಕ್ಷನ್ಸು ಆ ಥರ ಇದ್ದಾಗ ಮಾಡ್ಕೋಬೋದು. ಅದನ್ನೆಲ್ಲ ಮಾಡೋಕ್ಕೆ ಯಾವತ್ತೂ ಮಾಡೇ ಇಲ್ಲ ನಾನು, ಬಿಡಿ. ಅದೆಲ್ಲ ಆಪ್ಷನ್ಸ್ ಇದೆ ಅಂತ ದುಡ್ಡು ಕೊಟ್ಟು ತೊಗೋತೀವಿ, ಬಟ್ ಅದನ್ನು ನಾವು ಯೂಸ್ ಮಾಡ್ಕೊಳ್ಳಲ್ಲ. ಫೈನಲಾಗಿ ನಮ್ಮ ಫ್ರಿಜ್ಜು ಈ ಥರ ಕಾಣಿಸ್ತದೆ. ಚಿಕ್ಕಪೇಟೆಯಲ್ಲಿದ್ದೀರಿ. ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋದಿತ್ತು. ನನ್ನ ಮಗಂದು ಬೀಟ್ಸು ಬ್ಯಾಂಗಲ್ ಕಟ್ಟಾಗ್ಬಿಟ್ಟಿದೆ, ಅದೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕಿತ್ತು. ನನ್ನೊಂದು ಸ್ವಲ್ಪ ಬೀಟ್ಸ್ದೇನೋ ರೆಡಿ ಮಾಡಿಸೋದಿತ್ತು. ನನ್ನ ತಮ್ಮ ಬಿಡುವಾಗ ಸಿಕ್ಕಿದ್ದಾನೆ, ಕರ್ಕೊಬೋದಿತ್ತು. ಈಗ ಅಲ್ಲಿ ರೆಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಸಣ್ಣ ಸಣ್ಣ ಬೀಟ್ಸ್ ಇತ್ತು. ನನ್ನ ಹತ್ರ ಗ್ರೀನ್ ಬೀಟ್ಸ್ ಲಾಸ್ಟೇ ಅಕ್ಷಯ ತೃತೀಯಾಗಿ ಅದು ತೊಗೊಂಡಿದ್ದಲ್ಲಿ ಕಟ್ ಮಾಡಿಸಿದೆ. ಅದಕ್ಕೆ ಒಂದೆರಡು ಮೂಗ್ ತೊಗೊಂಡಿದ್ದೀನಿ. ಈಗ ಮೂಗ್ ತೊಗೊಂಡು ಕೊಟ್ಟಿದ್ದೀನಿ ನೋಡಿಯೋಕ್ಕೆ. ರೆಡಿ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರ್ತದೆ ಏನು ಅಂತ. ನನ್ನ ಮಗಂದು ಬಳೆ ಬಂದು ಇದು ಮಾಡಲ್ವಂತೆ, ನೀರೇ ಹೋಗಿ ಮಾಡಿಸ್ಬೇಕು ಅಂತ. ಗೋಲ್ಡ್ ಕೊಟ್ಟಿದ್ದೀನಲ್ಲ, ಇಲ್ಲಿಗೆ ಹೋಗೋದು ಅಂತ ಇಲ್ಲೇ ಕೊಟ್ಟಿದ್ದೀನಿ. ನನಗೆ ನಿಂತಿರೋಕ್ಕಾಗಲ್ಲ, ತಲೆ ಸಿಟ್ಟು ಬಂದಾಗ ಹೇಳ್ತೀನಿ. ಬೇಡ, ಎಲ್ಲ ಕೊಟ್ಟಿರೋದು ಅವ್ರ ಕೈ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತದೆ. ಫೈನಲ್ ಆದಮೇಲೆ ತೋರಿಸ್ತೀರಿ ಹಿಂಗೆ ಬರುತ್ತೆ. ಬೇಜಾರಾಗ್ತದೆ. ಏನಕ್ಕೆ ಅಂತಂದರೆ 500 ರೂಪೀಸ್ ಆಟೋ ಪೇ ಆಗಿದೆ, ಕುಕ್ಕು FM ಅಂದರೆ. ನಾನು ಅದನ್ನು ಯಾವತ್ತೂ ಇನ್ಸ್ಟಾಲೇ ಮಾಡೋದು ನೆನಪಾಗ್ತಾಯಿಲ್ಲ. ಬಟ್ ಹೇಗೆ 500 ಇಲ್ವಲ್ಲ ಅಂತ ನೋಡಿದ್ರೆ ಈ 3 hours ಮುಂಚೆ ಕಟ್ಟಾಗಿದೆ. ಹೆಂಗೆ ಕಟ್ಟಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ, ಟಪ್ಪಂತ ಏನೋ ಸ್ಟೋರಿ ಕೇಳ್ಕೊಂಡು ಹೋಗ್ತೀವಿ. ಏನಾಗಿದೆ ನನ್ನ ತಮ್ಮ ಅದೇ ಹೇಳ್ತಾನೆ, ಯಾವುದೋ ಸ್ಟೋರಿ ಇಂಟ್ರೆಸ್ಟ್ ಆಗಿದೆ ಅಂತ ನೀನು ಯಾವತ್ತೂ ಕ್ಲಿಕ್ ಮಾಡಿದ್ಯಾ, ಅದು ಇವಾಗ ಕಟ್ಟಾಗಿದೆ ಅಂತ. ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಕೊಟ್ಟೆ ಹೊಡಿತದೆ 500 ರೂಪೀಸ್. ಆ್ಯಕ್ಚುಲಿ ನನ್ನ ಹತ್ರ ಇದು ಒಂದು 70 ಬೀಡ್ಸ್ ಅಷ್ಟು ಇತ್ತು. ಗೋಲ್ಡ್ ಬೀಡ್ಸ್ ಏನಿದೆ ಅಲ್ಲ, ಅದು ಸಣ್ಣ ಸಣ್ಣದು ಒಂದು 70 ಇತ್ತು. ನನ್ನ ಹತ್ರ ಒಂದು ಚೈನ್ ಇತ್ತು, ಅದನ್ನು ಕಟ್ ಮಾಡಿಸಿದ್ದೆ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಏನಾದರೂ ಮಾಡಿಸ್ಬೇಕು ಅದಕ್ಕೆ ಅಂತ. ಮೋಪ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮೋಪಿಗೆ ಅದನ್ನು ತೊಗೊಂಡು ಈ ಒಂದು ಗೋಲ್ಡ್ ಬೀಡ್ಸನ್ನು ಹಾಕಿ, ನಾನು ಲಾಸ್ಟ್ ಟೈಮ್ ಒಂದು ಸತಿ ಬಂದಾಗೂ ಹಾಕಿ ನೋಡಿದೆ. ಅದಕ್ಕೆ ಬೇರೆ ಪರ್ಪಲ್ ಕಲರ್ ಬರ್ತದಲ್ಲ ಇವಾಗ, ಒಂಥರ ಲ್ಯಾವೆಂಡರಲ್ಲಿ, ಅದಕ್ಕೆ ಹಾಕ್ಸಿ ನೋಡೋಣ ಅಂತ. ಬಟ್ ಅದು ಕೊಟ್ಬಿಟ್ಟಿದೆ ಮಾಡಿ ಅಂತ. ಬಟ್ ಯಾಕೋ ಇಷ್ಟ ಆಗಲಿಲ್ಲ, ಬೇಡ ಮೋಪಿಲ್ಲಲ್ಲ ಅಂತ ಸುಮ್ಮನೆ ಆಗಿಬಿಟ್ಟಿದೆ. ಫೈನಲಾಗಿ ಇವತ್ತು ಮಾಡಿಸಿದ್ದೀನಿ. ಹೇಗೆ ಕಾಣಿಸಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಏನು ಮಾಡ್ತಾ ಇದೆಯಪ್ಪ? ಇದು ಕಟ್ಟಾಗಿತ್ತಲ್ಲ, ಒಂದು ರೆಡಿ ಮಾಡಿಸಿ ಮಾಡ್ತಾ ಬಂದಿದ್ದೀವಿ. ರೆಡಿ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ, ಒಂದು ಹಾಳಾಗಿದೆ. ರೆಡಿ ಮಾಡಿಸ್ತೀವಿ. ನೇಮಕ್ಕೆ ಸರಾಗಿ ಬಂತು, ಚೆನ್ನಾಗಿ ಕಾಣಿಸ್ತದೆ. ಇನ್ನು ಈ ಮಣಿನೂ ಇದೆ, ಇದರಲ್ಲಿ ಏನು ಮಾಡಿಸ್ಕೊಂತೀಯ? ಎಷ್ಟು ಅಣ್ಣ? ತುಂಬ ದಿನದಿಂದ ಅನ್ಕೋತಾ ಇದ್ದೆ ಆ ಬೀಡ್ಸನ್ನು ಹಾಕ್ಬಿಟ್ಟು ಏನಾದರೂ ಮಾಡಿಸ್ಕೋಬೇಕು ಅಂತ. ಅಂದರೆ ಆ ಗೋಲ್ಡ್ ಬೀಡ್ಸ್ ಏನಿತ್ತಲ್ಲ ಅದ್ರ ಜೊತೆಗೆ ಯಾರು ಬೇರೆ ಬೀಡ್ಸನ್ನು ಹಾಕಿ ಕೊಲ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಸತಿ ಚಿಕ್ಕಪೇಟೆಗೆ ಬಂದಾಗೆಲ್ಲ ಎತ್ಕೊಂಡು ಬಂದು, ಏನು ಗೊತ್ತಾ, ಹಾಕ್ತಾನೇ ಇರಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಕೆಲಸ ಮಾತ್ರ ಪೆಂಡಿಂಗ್ ಇಳ್ತಿತ್ತು. ತುಂಬ ಥರ ಬೀಡ್ಸ್ಗೆ ಅದನ್ನು ಇಡ್ಸಿ ನೋಡಿಸ್ತಿದ್ದೆ, ಯಾಕೋ ಅಷ್ಟೊಂದು ಇಷ್ಟ ಆಗ್ತಾಯಿರಲಿಲ್ಲ. ಫೈನಲಾಗಿ ಇವತ್ತು ರೆಡಿ ಆಯಿತು. ಅದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ದಪ್ಪ ದಪ್ಪ ಬೀಡ್ಸು ಸ್ವಲ್ಪ ಇದೆ, ಅದನ್ನು ಹಾಕ್ಸ್ಬಿಡೋಣ ಅಂತ ಎತ್ಕೊಂಡು ಬಂದಿದ್ದೆ. ಬಟ್ ಅದಕ್ಕೆ ಅದು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅವರು ಹೇಳ್ತಿದ್ರು, ಹೊಲಿಯೋರು. ಸೊ ಅದಕ್ಕೆ ಬೇಡ, ಬೇರೆ ಏನಾದರೂ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಾಗೆ ಎತ್ಕೊಂಬಂದ್ಬಿಟ್ಟೆ. ಇದು ಫೈನಲ್ ಆಗಿ ನೋಡಿ, ಅದು ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನನ್ನ ಮಗಂದು ಚೈನ್ ಅದು ಬಳೆ ಕಟ್ಟಾಗಿ ಎಷ್ಟು ದಿವಸ ಆಗಿತ್ತು ಅಂದರೆ ಸುಮ್ಮನೆ ಏನೋ. ಸೊ ಫೈನಲಾಗಿ 2 ಕೂಡ ರೆಡಿ ಆಯಿತು. ವಾಪಸ್ ಅಮ್ಮನ ಮನೆಗೆ ಬಂದ್ವಿ. ಇಲ್ಲಿ ನನ್ನ ಮಗ ಮತ್ತು
ನನ್ನ ತಮ್ಮನ ಮಗ ಒಂದು ಕೆಲಸ ಮಾಡ್ತಾರೆ ಅಂದರೆ ಇದ್ದರೆ ಅವರಿಬ್ಬರು ಎಷ್ಟು ಚೆನ್ನಾಗಿಬ್ಬರು ಜೊತೆ ಎಲ್ಲ ಹಗ್ ಮಾಡೋದು ಪಪ್ಪಿ ಕೊಟ್ಕೊಳ್ಳೋದು ಎಷ್ಟು ಚೆನ್ನಾಗಿರ್ತಾರೆ. ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಯಪ್ಪ ಟ್ವಿನ್ಸ್ ಇರೋರು ಹೆಂಗೆ ಸಾಕ್ತಾರಪ್ಪ ಮಕ್ಕಳನ್ನ ಅನ್ಸುತ್ತೆ. ಇವ್ನು ತೊಗೊಂಡಿದ್ದ ಆಟ ಸಾಮಾನ್ಯ ಅವನಿಗೆ ಬೇಕು, ಅವ್ನಿಗೆ ಬೇಕಂದಿದ್ದೆ ಇವ್ನಿಗೆ ಬೇಕು. ತಲೆನೋವು ಬಂದ್ಬಿಡುತ್ತೆ. ಇಬ್ಬರಿರೋ ಮಕ್ಕಳು ಹೆಂಗೆ ಸಾಕ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್.